ದೇವ, ಇಂದು ನಡೆಯಲಿರುವ ನನ್ನ ಪ್ರಿಯ ಸಹೋದರ ರಾಮಚಂದ್ರನ ಯುವರಾಜ್ಯಾಭಿಷೇಕ ನಿರ್ವಿಘ್ನವಾಗಿ ಸಾಂಗೋಪಾಂಗವಾಗಿ ನಡೆಯಲಿ. ಯಾವ ಅಡ್ಡಿ ಆತಂಕಗಳು ಬಾರದಿರಲಿ. ಸ್ವಾಮಿ, ನಾವು ಬೇಗನೆ ಸೀತಾರಾಮರ ಬಳಿ ಹೋಗೋಣ. ಈ ದಿನ ನನ್ನ ಸಹೋದರಿ ಸೀತೆಯನ್ನು ನಾನೇ ಅಲಂಕರಿಸಬೇಕು. ಅಗತ್ಯವಾಗಿ ಆಗಲಿ ಊರ್ಮಿಳೆ, ನೀನು ಅತ್ತಿಗೆಯನ್ನು ಅಲಂಕರಿಸು. ನಾನು ಸಹೋದರನ ಜೊತೆಯಲ್ಲಿರುತ್ತೇನೆ. ನಡೆ, ಹೊರಡೋಣ. ಬೆಳಗಾಗಿ ಹೋಯಿತೆ. ಮನಸ್ಸಿಗೆ ಹಿತ ನೀಡಬೇಕಾದ ಈ ನಿನ್ನ ಎಳೆಬಿಸಿಲು ನನ್ನ ಈ ಮೈ ಮನಸ್ಸುಗಳನ್ನು ಅಗ್ನಿ ಜ್ವಾಲೆಯಂತೆ ದಹಿಸುತ್ತಿದೆಯಲ್ಲ. ಕೈಕೆ, ಕಡೆ ಬಾರಿ ನಿನ್ನನ್ನು ಕೇಳಿಕೊಳ್ಳುತ್ತಿದ್ದೇನೆ. ಈಗಲಾದರೂ ನಿನ್ನ ಈ ಹಠವನ್ನು ಬಿಟ್ಟು ಬಿಡು. ನಿನ್ನ ಕೋರಿಕೆಯನ್ನು ಹಿಂತೆಗೆದುಕೊಳ್ಳುವೆಯಾ? ರಾಮನ ಪಟ್ಟಾಭಿಷೇಕಕ್ಕೆ ಅವಕಾಶ ಮಾಡಿಕೊಡುವೆಯಾ? ಇಲ್ಲ ಪ್ರಭು, ಅದೆಂದಿಗೂ ಸಾಧ್ಯವಿಲ್ಲ. ನೀವು ನನ್ನ ಕೋರಿಕೆಯನ್ನು ಈಡೇರಿಸಲೇಬೇಕು. ರಾಮ 14 ವರ್ಷ ವನವಾಸಕ್ಕೆ ಹೋಗಲೇಬೇಕು. ಭರತನಿಗೆ ಪಟ್ಟಾಭಿಷೇಕವಾಗಲೇಬೇಕು. ಪಾಪಾತ್ಮಳೆ, ಸ್ತ್ರೀರೂಪದ ರಕ್ಕಸಿ ನೀನು. ನನ್ನ ಕುಟುಂಬದ ಕಲ್ಯಾಣಕಾರಿಯಾಗುವೆ ಎಂಬ ಕಾರಣಕ್ಕಾಗಿ ಮಂತ್ರಪೂರ್ವಕವಾಗಿ ಪಾಣಿಗ್ರಹಿಸಿದ ನಿನ್ನನ್ನು ಈ ಕ್ಷಣದಿಂದಲೇ ಪರಿತ್ಯಜಿಸುತ್ತಿದ್ದೇನೆ. ನಿನ್ನೊಡನೆ ನಿನ್ನ ಪುತ್ರನಾದ ಭರತನನ್ನು ಕೂಡ ತ್ಯಜಿಸುತ್ತೇನೆ. ಭಾಸ್ಕರ, ಭಾಸ್ಕರ, ನೀನೇಕೆ ಉದಯಿಸಿದೆ? ನನ್ನ ಬದುಕಿನ ಕತ್ತಲೆಯನ್ನು ಕಳೆಯಲಾಗದ ಈ ನಿನ್ನ ಬೆಳಕನ್ನು ನಾನು ನೋಡಲಾರೆ, ನಾನು ನೋಡಲಾರೆ. ಈಗಲೂ ಇಡೀ ಲೋಕವನ್ನೇ ಕತ್ತಲೆಯನ್ನಾಗಿಸಿ ಎಲ್ಲಾದರೂ ನೀನು ಅಡಗಿಕೊಳ್ಳಬಾರದೆ? ನಾನೇನು ಮಾಡಲಿ? ನಾನೇನು ಮಾಡಲಿ? ಗುರು ಹಿರಿಯರೆಲ್ಲ ರಾಮನ ಪಟ್ಟಾಭಿಷೇಕಕ್ಕಾಗಿ ಸಂಭ್ರಮದಿಂದ ಅಯೋಧ್ಯೆಗೆ ಆಗಮಿಸಿರುವರಲ್ಲ, ಅವರಿಗೆ ನಾನು ಏನೆಂದು ಉತ್ತರ ಹೇಳಲಿ? ನೂರಾರು ಜನ ಇರುವೆಗಳಂತೆ ಪಟ್ಟಾಭಿಷೇಕಕ್ಕೆ ಸಿದ್ಧತೆಗಳನ್ನು ನಡೆಸಿರುವರಲ್ಲ. ವಸಿಷ್ಠರು, ಸುಮಂತ್ರರು ಮಂಗಳ ದ್ರವ್ಯಗಳನ್ನು ಕೈಯಲ್ಲಿ ಹಿಡಿದು ಕಾಯುತ್ತಿರುವರಲ್ಲ. ಅವರ ಮುಂದೆ ನಾನು ಹೇಗೆ ಹೋಗಿ ನಿಲ್ಲಲಿ ನಾನು? ರಾಮನ ಪಟ್ಟಾಭಿಷೇಕಕ್ಕಾಗಿ ಸಿದ್ಧವಾಗಿರುವ ಮಂಗಳ ದ್ರವ್ಯದಿಂದಲೇ ನನ್ನ ಉತ್ತರ ಕ್ರಿಯೆ ನಡೆದು ಹೋಗಲಿ. ಆದರೆ ನೀನೇ ಆಗಲಿ, ನಿನ್ನ ಪುತ್ರ ಭರತನೇ ಆಗಲಿ ನನ್ನ ಉತ್ತರ ಕ್ರಿಯೆಯನ್ನು ಮಾಡಬಾರದು. ಇಲ್ಲ, ನಾನು ಆರಂಭವನ್ನು ನೋಡಲಾರೆ. ರಾಮನ ಪಟ್ಟಾಭಿಷೇಕಕ್ಕಾಗಿ ಆನಂದದಿಂದ ಅರಳಿದ ಮುಖದಲ್ಲಿ ನಿರಾಶೆಯ ನೋವನ್ನು ಹೇಗೆ ಕಾಣಲಿ? ರಾಮನು ಕಾಡಿಗೆ ಹೋಗುತ್ತಾನೆ ಎಂದು ಅದಾವ ಬಾಯಿಂದ ನಾನು ಹೇಳಲಿ? ಇಡೀ ಅಯೋಧ್ಯ ನಗರಿಯೇ ದುಃಖ ಸಾಗರದಲ್ಲಿ ಮುಳುಗಿ ಹೋಗುತ್ತದೆ. ಹೆಣ್ಣಿನ ಮೋಹದ ಪಾಶಕ್ಕೆ ಸಿಲುಕಿ ಸೋತು ಅಸಹಾಯಕನಂತೆ ಜನರೆದುರು
ಹೇಗೆ ತಲೆ ತಗ್ಗಿಸಿ ನಿಲ್ಲಲಿ? ಹೇಗೆ ನಿಲ್ಲಲಿ? ಅರ್ಥವಿಲ್ಲದ ವ್ಯರ್ಥ ಮಾತುಗಳಿಂದ ಯಾವ ಪ್ರಯೋಜನವೂ ಇಲ್ಲ. ಮತ್ತದೇ ಮಾತುಗಳನ್ನಾಡುತ್ತಾ ಪ್ರಲಾಪಿಸುವುದು ಯಾವ ಪುರುಷಾರ್ಥಕ್ಕೆ? ಪ್ರಭು, ಬೆಳಗಾಗಿದೆ. ಮಾಡಬೇಕಾದ ಕಾರ್ಯಗಳ ಬಗ್ಗೆ ಆಲೋಚಿಸಬೇಕಾಗಿದೆ. ಮಾಡಲೇಬೇಕಾದಂತಹ ಕರ್ತವ್ಯಗಳನ್ನು ಮಾಡಿ ಮುಗಿಸುವುದು ಸೂಕ್ತ. ಕೂಡಲೇ ರಾಮನನ್ನು ಕರೆಸಿ ಅರಣ್ಯಕ್ಕೆ ಹೋಗುವಂತೆ ಹೇಳಿ. ಭರತನನ್ನು ಕರೆಸಿ ಯುವ ರಾಜ್ಯಾಭಿಷೇಕವನ್ನು ಮಾಡಿ. ನಮ್ಮನ್ನು ವಚನವೆಂಬ ಬಲೆಯಲ್ಲಿ ಸಿಲುಕಿಸಿದೆಯಲ್ಲ. ನನ್ನ ಬುದ್ಧಿಯಲ್ಲಿ ಹಾಳಾಗಿ ಹೋಗಿತ್ತು. ಹೀಗಲ್ಲ ಅಂದೆ ಕೈಕೇಯಿ ಇಂತಹ ನೀಚ ಹೆಣ್ಣು ಎಂದು ತಿಳಿಯದೆ ವಚನ ಕೊಟ್ಟೆನಲ್ಲ. ಅಂದೇ ನನ್ನ ಬುದ್ಧಿ ಹಾಳಾಗಿ ಹೋಗಿತ್ತು. ಹೆಣ್ಣಿನ ಮೋಹಕ್ಕೆ ಸಿಲುಕಿ ನನ್ನ ಆತ್ಮಸಾಕ್ಷಿಯನ್ನೇ ಮಾರಿಕೊಂಡ ನನ್ನ ಜನ್ಮಕ್ಕೆ ಧಿಕ್ಕಾರವಿರಲಿ, ಧಿಕ್ಕಾರವಿರಲಿ. ದೇವರೇ, ಇಂತಹ ನರಕ ಸದೃಶವಾದ ಯಾತನೆ ನನ್ನ ಶತ್ರುವಿಗೂ ಬರುವುದು ಬೇಡ. ಬೇಡ. ನನ್ನಿಂದ ಪಾಪ ಕಾರ್ಯ ಮಾಡಿಸುವ ಈ ಬೆಳಕನ್ನು ಕಾಣುವ ಮೊದಲೇ ಈ ನನ್ನ ಹಾಳು ಪ್ರಾಣ ಹೋಗಿ ಬಿಡಬಾರದೆ, ಹೋಗಿ ಬಿಡಬಾರದೆ, ಹೋಗಿ ಬಿಡಬಾರದೆ. ಪ್ರಭು, ಮಹಾಮಂತ್ರಿಗೆ ಪ್ರಣಾಮಗಳು. ಮಹಾರಾಜರು ಇಲ್ಲಿಲ್ಲ. ಇಲ್ಲವೇ? ರಾಮನ ಪಟ್ಟಾಭಿಷೇಕದ ಅವಸರದಲ್ಲಿ ಬೇಗನೆ ಎಚ್ಚರಗೊಂಡು ಇಲ್ಲಿಂದ ಹೊರಟು ಹೋದರೆ? ಸಖಿ, ಪ್ರಭುಗಳು ಇಲ್ಲಿಂದ ಹೊರಟು ಎಷ್ಟು ಹೊತ್ತಾಯಿತು? ಇಲ್ಲ ಮಂತ್ರಿಗಳೇ, ಮಹಾರಾಜರು ಇಲ್ಲಿ ಇಲ್ಲವೇ ಇಲ್ಲ. ಮಹಾರಾಣಿಯವರ ಜೊತೆ ಕೋಪಗೃಹದಲ್ಲಿಯೇ ಇದ್ದಾರೆ, ಇನ್ನೂ ಹೊರಟಿಲ್ಲ. ಮಹಾರಾಣಿಯವರ ಜೊತೆ ಪ್ರಭುಗಳು ಕೋಪಗೃಹದಲ್ಲಿರುವರೆ? ಹೌದು ಮಂತ್ರಿಗಳೇ, ನಿನ್ನೆ ಮಹಾರಾಜರು ಇಲ್ಲಿ ಬರುವ ಮೊದಲೇ ಮಹಾರಾಣಿಯವರು ಕೋಪಗೃಹಕ್ಕೆ ತೆರಳಿದ್ದರು. ವಿಷಯ ತಿಳಿದ ಮಹಾರಾಜರು ಅಲ್ಲಿಗೆ ಹೋಗಿದ್ದಾರೆ. ಕೋಪಗೃಹಕ್ಕೆ ಹೋಗಲು ಕಾರಣವೇನು? ನಾನು ಈ ಕೂಡಲೇ ಪ್ರಭುಗಳನ್ನು ಕಾಣಬೇಕಾಗಿದೆ. ನಾನು ಅವರನ್ನು ಕೂಡಲೇ ಇಲ್ಲಿಂದ ಕರೆದುಕೊಂಡು ಹೋಗಬೇಕು. ನೀನು ಹೋಗಿ ನಾನು ಅವರನ್ನು ಕಾಣಲು ಬಂದಿರುವೆನೆಂದು ತಿಳಿಸು. ಹಾಗೆ ಆಗಲಿ. ಬನ್ನಿ ಮಂತ್ರಿಗಳೇ. ದೇವಿ ಊರ್ಮಿಳೆ. ಸ್ವಾಮಿ, ನೀನಿನ್ನೂ ಸಿದ್ಧಳಾಗಿಲ್ಲವೇ? ನಾವೀಗ ರಾಮಚಂದ್ರನ ಬಳಿಗೆ ಹೋಗಬೇಕು. ಯುವರಾಜ್ಯಾಭಿಷೇಕದ ಕೆಲಸಗಳು ಬೇಕಾದಷ್ಟಿದೆ. ನಾನು ಉತ್ಸುಕಳಾಗಿದ್ದೇನೆ ಸ್ವಾಮಿ. ನನ್ನ ಪ್ರೀತಿಯ ಸಹೋದರಿ ಸೀತೆಗೆ ಇಂದು ನಾನೇ ಅಲಂಕಾರ ಮಾಡಬೇಕೆಂದು ಆಭರಣಗಳನ್ನು ಆಯ್ದುಕೊಳ್ಳುತ್ತಿದ್ದೆ. ನೋಡಿ, ಈ ರತ್ನಾಭರಣಗಳು ಸುಂದರವಾಗಿದೆಯೇ? ನಿನ್ನ ಸಹೋದರಿಯ ಸದ್ಗುಣಗಳು ಶಾಂತಿಯ ಮುಂದೆ ಎಂತಹ ರತ್ನಾಭರಣಗಳ ಕಾಂತಿಯೂ ಕೂಡ ಮಂದವಾಗುತ್ತದೆ. ಅತ್ತಿಗೆ ಧರಿಸುವ ಈ ಆಭರಣಗಳು ಧನ್ಯವಾಗುತ್ತದೆ. ನಿಜ ಸ್ವಾಮಿ, ನಿಮ್ಮ ಮಾತು ನಿಜ. ನನ್ನ ಸಹೋದರಿಯ ಸದ್ಗುಣಗಳೇ ಅವಳ ನಿತ್ಯ ಅಲಂಕಾರ. ಆದರೂ ಯುವರಾಣಿ ಆಗುತ್ತಿರುವ ಅವಳಿಗೆ ಈ ಆಭರಣಗಳನ್ನು ಧರಿಸಿ ನಾನು ಸಂತೋಷ ಪಡುತ್ತೇನೆ. ಹಾಗೇ ಆಗಲಿ. ನೀನು ಅತ್ತಿಗೆಯನ್ನು ಅಲಂಕರಿಸು. ನಾನು ರಾಮಚಂದ್ರನ ಸೇವೆಯಲ್ಲಿ ನಿರತನಾಗುತ್ತೇನೆ. ನಡಿ, ಹೊರಡೋಣ, ತಡವಾಗಿದೆ. ಆಗಲಿ ಸ್ವಾಮಿ. ಮಹಾಪ್ರಭುಗಳಿಗೆ ಪ್ರಣಾಮಗಳು. ಮಹಾಮಂತ್ರಿ ಸುಮಂತ್ರರು ತಮ್ಮನ್ನು ಕೂಡಲೇ ಕಾಣಲು ಬಯಸುತ್ತಿದ್ದಾರೆ. ತಮ್ಮ ಅಪ್ಪಣೆ ಕೇಳಿದರು. ಸರಿ, ಅವರನ್ನು ಬರುವಂತೆ ಹೇಳು. ಅಪ್ಪಣೆ ಪ್ರಭು.
ಮಹಾಮಂತ್ರಿಗಳೇ, ಮಹಾರಾಜರು ತಮ್ಮನ್ನು ಒಳಗೆ ಬರಲು ತಿಳಿಸಿದ್ದಾರೆ. ಆಗಲಿ. ಮಹಾಪ್ರಭುಗಳಿಗೆ ಪ್ರಣಾಮಗಳು. ಪ್ರಭು, ಸುಪ್ರಭಾತದ ಈ ಸುಂದರ ಕ್ಷಣದಲ್ಲಿ ಈ ನಿರಾಸಕ್ತಿಯ ನಿರವತೆಯಲ್ಲಿ ಕುಳಿತಿರುವ ಕಾರಣವೇನು? ಕೋಸಲ ದೇಶದ ಪ್ರಜೆಗಳು ಮಂಗಳಕರವಾದ ಈ ಶುಭ ದಿನದ ಶುಭ ಮುಹೂರ್ತಕ್ಕೆ ತಾವು ಈಗಾಗಲೇ ಸಿದ್ಧರಾಗಿರಬೇಕಾಗಿತ್ತಲ್ಲವೇ? ತಮ್ಮ ಕುಲದೇವರಾದ ಸೂರ್ಯದೇವ ತನ್ನ ಬೆಳಕಿನ ಕಿರಣಗಳನ್ನು ಎಲ್ಲ ಕಡೆ ಪಸರಿಸುತ್ತಾ ಇಂದಿನ ಶುಭ ಮುಹೂರ್ತದ ನಿರೀಕ್ಷೆಯನ್ನು ಮಾಡುತ್ತಿದ್ದಾನೆ. ಹಿರಿಯರು ಕಿರಿಯರೆನ್ನದೆ ಸಾವಿರಾರು ಮನಸ್ಸುಗಳು ರಾಮಚಂದ್ರನ ಪಟ್ಟಾಭಿಷೇಕದ ಪುಣ್ಯ ಕಾರ್ಯದ ದರ್ಶನಕ್ಕಾಗಿ ಕಾತರದಿಂದ ಕಾಯುತ್ತಿದ್ದಾರೆ. ಬೇಗ ಹೇಳಿ ಪ್ರಭು, ಮಂಗಳ ಸ್ನಾನ ಮಾಡಿ ಪುತ್ರನ ಪಟ್ಟಾಭಿಷೇಕಕ್ಕೆ ಸಿದ್ಧರಾಗಿ. ಸುಮಂತ್ರ, ನಿನ್ನ ಒಂದೊಂದು ಮಾತುಗಳು ನನ್ನ ಹೃದಯವನ್ನು ಕತ್ತರಿಸಿ ತುಂಡರಿಸುತ್ತಿದೆ. ಪ್ರಭು, ನನ್ನ ಮಾತುಗಳಿಂದ ನಿಮಗೆ ನೋವಾಯಿತೆ? ಇಲ್ಲ ಸುಮಂತ್ರ, ನಿನ್ನ ತಪ್ಪೇನಿಲ್ಲ. ತಪ್ಪೆಲ್ಲವೂ ನನ್ನದೇ. ನಾನೇ ಮಾಡಿಕೊಂಡದ್ದು. ನಾನೇ ಸೃಷ್ಟಿಸಿಕೊಂಡ ಆ ನರಕದಿಂದ ಹೊರಬರಲಾರದೆ ಚಡಪಡಿಸುತ್ತಿದ್ದೇನೆ. ಪ್ರಭು, ಏನಾಯಿತು? ಏಕೆ ಈ ದುಃಖ? ಏಕೆ ಈ ಸಂಕಟ? ಏನು ಕಾರಣ ಹೇಳಿ ಪ್ರಭು. ಏನು ಹೇಳಲಿ? ಏನೆಂದು ಹೇಳಲಿ? ಆ ಮಾತುಗಳನ್ನು ಈ ಹಾಳು ಬಾಯಿಂದ ನಾನು ಹೇಗೆ ಹೇಳಲಿ? ಹೇಗೆ ಹೇಳಲಿ? ಪ್ರಭು, ಸುಮಂತ್ರರೇ, ರಾಮಚಂದ್ರನ ಪಟ್ಟಾಭಿಷೇಕದ ಸಂತೋಷದಲ್ಲಿ ನಿಮ್ಮ ಮಹಾರಾಜರು ರಾತ್ರಿಯೆಲ್ಲ ಎಚ್ಚರವಾಗಿಯೇ ಇದ್ದರು. ನಿದ್ರೆ ಇಲ್ಲದೆ ಬಳಲಿದ್ದಾರೆ. ಅವರೀಗ ಎಲ್ಲಿಗೂ ಬರುವಂತಹ ಸ್ಥಿತಿಯಲ್ಲಿಲ್ಲ. ರಾಮನ ಪಟ್ಟಾಭಿಷೇಕ? ರಾಮಚಂದ್ರನನ್ನು ಈ ಕೂಡಲೇ ಇಲ್ಲಿಗೆ ಬರುವಂತೆ ಹೇಳಿ. ಮಹಾರಾಜರು ಅವನಿಗೆ ಹೇಳಬೇಕಾದ ವಿಷಯವನ್ನು ಇಲ್ಲಿಯೇ ಹೇಳುತ್ತಾರೆ. ಏನು? ರಾಮಚಂದ್ರನನ್ನು ಇಲ್ಲಿಗೆ ಕರೆದು ತರುವುದೇ? ಪ್ರಭು, ಮಂತ್ರಿಗಳೇ, ನಾನು ಹೇಳಿದ್ದು ನಿಮಗೆ ಕೇಳಿಸಲಿಲ್ಲವೇ? ಮಹಾರಾಜರು ಈಗ ಎಲ್ಲಿಗೂ ಬರುವಂತಹ ಸ್ಥಿತಿಯಲ್ಲಿಲ್ಲ. ಅವರು ಈಗಲೇ ರಾಮಚಂದ್ರನನ್ನು ಕಾಣಬೇಕು. ಅವನಿಗೆ ಹೇಳಬೇಕಾದಂತಹ ಮುಖ್ಯವಾದ ವಿಷಯವಿದೆ. ಮಹಾರಾಜರ ಆಜ್ಞೆ ಎಂದು ಹೇಳಿ ರಾಮಚಂದ್ರನನ್ನು ಈ ಕೂಡಲೇ ಇಲ್ಲಿಗೆ ಬರುವಂತೆ ಹೇಳಿ. ಚಿಂತಿಸುವ ಅಗತ್ಯವಿಲ್ಲ. ರಾಣಿಯವರೇ, ಪ್ರಭುಗಳ ಸಮ್ಮತಿ ಇಲ್ಲದೆ ರಾಮನನ್ನು ಹೇಗೆ ಕರೆತರಲಿ? ಅದು ಈ ಸಂದರ್ಭದಲ್ಲಿ? ಮಹಾಪ್ರಭು, ಸುಮಂತ್ರರಿಗೆ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ. ನೀವೇ ಹೇಳಬೇಕಂತೆ. ಅದೇನೆಂದು ಹೇಳಿ. ಸುಮಂತ್ರ, ನಾನು ರಾಮಚಂದ್ರನನ್ನು ನೋಡಬೇಕು. ಅವನನ್ನು ಈಗಲೇ ಇಲ್ಲಿಗೆ ಕರೆದುಕೊಂಡು ಬನ್ನಿ. ಅಪ್ಪಣೆ ಪ್ರಭು.
ಇದೇನು ಎಲ್ಲ ಅಯೋಮಯವಾಗಿದೆಯಲ್ಲ, ಅರ್ಥವೇ ಆಗುತ್ತಿಲ್ಲ. ಇದೇನು ಸತ್ಯವೋ ಸುಳ್ಳೋ ನಿಜವೋ ಕನಸೋ ಎಂದು ಎಲ್ಲ ಗೊಂದಲಮಯವಾಗಿದೆ. ನಿನ್ನೆಯೆಲ್ಲ ಮಹಾರಾಜರು ಎಷ್ಟು ಸಂಭ್ರಮದಿಂದಿದ್ದರು, ಎಷ್ಟು ಉಲ್ಲಾಸದಿಂದಿದ್ದರು. ಮಗನ ಪಟ್ಟಾಭಿಷೇಕದ ಉತ್ಸಾಹದಲ್ಲಿ ಬೆಳಗಾಗುತ್ತಿದ್ದಂತೆ ತಾವೇ ಎಲ್ಲರಿಗಿಂತ ಮೊದಲು ಸಿದ್ಧರಾಗಿ ನನಗಾಗಿ ಕಾಯುತ್ತಿರುತ್ತಾರೆ ಎಂದುಕೊಂಡಿದ್ದೆ. ಆದರೆ ಈ ದಿನ ಅವರನ್ನು ಅಂತಃಪುರದಲ್ಲ, ಕೋಪಗೃಹದಲ್ಲಿ ಆ ಅವಸ್ಥೆಯಲ್ಲಿ ಕಂಡಾಗ ನನಗೆ ನನ್ನ ಕೈಕಾಲುಗಳೇ ನಡುಗುವಂತಾಗಿದೆ. ಬುದ್ಧಿಗೆ ಕತ್ತಲು ಕವಿದಂತಾಗಿದೆ. ಮಹಾರಾಜರು ಈ ಸ್ಥಿತಿ, ರಾಣಿ ಕೈಕೇಯಿ ಮಾತಾಡಿದ ರೀತಿ ಎಷ್ಟು ಭಯಂಕರವಾಗಿತ್ತು. ಏನೋ ಅಚಾತುರ್ಯದ ಆತಂಕದ ಸಂದರ್ಭವೆನಿಸುತ್ತಿದೆ. ಅಮಾತ್ಯರಿಗೆ ಪ್ರಣಾಮಗಳು. ಕ್ಷಮಿಸಿ, ನಿಮ್ಮನ್ನೆಲ್ಲ ಗಮನಿಸಲಿಲ್ಲ. ಎಲ್ಲರಿಗೂ ವಂದನೆಗಳು. ಶ್ರೀರಸ್ತು. ಇದೇನು ಅಮಾತ್ಯರೇ, ಈಗ ಕೆಲಸ ಇಲ್ಲದವರಂತೆ ಸುಮ್ಮನೆ ನಿಂತು ಬಿಟ್ಟರಲ್ಲ? ಹೌದು ಅಮಾತ್ಯರೇ, ಈ ವೇಳೆಯಲ್ಲಿ ನೀವು ಎಷ್ಟೊಂದು ಗಡಿಬಿಡಿಯಿಂದ ಇರಬೇಕಿತ್ತು. ಆದರೆ ಮಂತ್ರಿಗಳೇ, ಮಹಾರಾಜರು ಸಿದ್ಧರಾಗಿಲ್ಲವೇ? ಈ ವೇಳೆಗಾಗಲೇ ಪಟ್ಟಾಭಿಷೇಕದ ಶಾಸ್ತ್ರವಿಧಿಗಳು ಆರಂಭವಾಗಬೇಕಿತ್ತು. ನಡೆಯಿರಿ, ಮಹಾರಾಜರು ಸಿದ್ಧವಾಗಿ ಇರುವನೋ ನೋಡೋಣ. ಅಂದರೆ ಈ ಕೂಡಲೇ ಮಹಾರಾಜರನ್ನು ಕಾಣಬೇಕೆ? ಹೌದು ಅಮಾತ್ಯರೇ, ತಡವಾಗಿ ಬಿಡುತ್ತದೆ. ಮಹಾಮಂತ್ರಿಗಳೇ, ಪ್ರಭುಗಳು ಶಾಸ್ತ್ರ ವಿಧಿಗಳಿಗೆ ದೀಕ್ಷಾ ಬದ್ಧರಾಗುವ ಮೊದಲು ಸಾಮಂತ ಮಹಾರಾಜರಿಗೆ ಕೆಲವು ಕ್ಷಣ ದರ್ಶನ ಕೊಡುವಂತೆ ಹೇಳಬೇಕು. ಮಂತ್ರಿಗಳೇ, ತಮ್ಮ ಕೋರಿಕೆಯನ್ನು ಮಹಾರಾಜರಿಗೆ ತಿಳಿಸಲು ಯಾವ ಅಭ್ಯಂತರವೂ ಇಲ್ಲ. ಪುರೋಹಿತರ ಧಾವಂತವೂ ನನಗೆ ಅರ್ಥವಾಗುತ್ತದೆ. ಆದರೆ ಮಹಾರಾಜರ ಅಪ್ಪಣೆಯ ಮೇಲೆ ನಾನೊಂದು ಪ್ರಮುಖ ಕಾರ್ಯವನ್ನು ನಿರ್ವಹಿಸಬೇಕಾಗಿದೆ. ಅಲ್ಲಿಯವರೆಗೂ ತಾವೆಲ್ಲ ಸಾವಧಾನದಿಂದ ಇರಬೇಕೆಂದು ಕೇಳಿಕೊಳ್ಳುತ್ತೇನೆ. ಸ್ವಲ್ಪ ಸಮಯದ ನಂತರ ನಾನೇ ಸ್ವತಃ ಬಂದು ವಿಷಯವನ್ನು ತಿಳಿಸುತ್ತೇನೆ. ನನ್ನನ್ನು ಕ್ಷಮಿಸು. ಶ್ರೀರಾಮಚಂದ್ರನಿಗೆ 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 ಶ್ರೀರಾಮಚಂದ್ರನಿಗೆ. ಪ್ರೀತಿಯ ಪ್ರಜಾಜನಗಳೇ, ಸಾವಧಾನ. ಯುವರಾಜನಾಗುತ್ತಿರುವ ರಾಮಚಂದ್ರನ ಮೇಲೆ ನೀವಿಟ್ಟಿರುವ ಪ್ರೀತಿ ಆಧಾರಗಳನ್ನು ಕಂಡು ನನಗೆ ಆನಂದವಾಗುತ್ತಿದೆ. ಆದರೆ ಈಗ ಸ್ವಲ್ಪ ಸಮಯ ನಿಮ್ಮ ಜಯಘೋಷಗಳನ್ನು ನಿಲ್ಲಿಸಿ. ಮಹಾರಾಜರ ಆದೇಶದ ಮೇಲೆ ರಾಮಚಂದ್ರನನ್ನು ಈ ಕೂಡಲೇ ಅವರ ಬಳಿಗೆ ಕರೆದುಕೊಂಡು ಹೋಗಬೇಕಾಗಿದೆ. ದಯಮಾಡಿ ಇದಕ್ಕೆ ಅವಕಾಶ ಮಾಡಿಕೊಡಿ. ನಿಮ್ಮ ಸಂತೋಷ, ಸಂಭ್ರಮ, ಜಯಘೋಷಗಳನ್ನು ಸ್ವಲ್ಪ ಹೊತ್ತು ಹಿಡಿದಿಟ್ಟುಕೊಳ್ಳಿ. ಆಗಲಿ ಮಂತ್ರಿಗಳೇ, ಪ್ರಭುಗಳ ಯುವರಾಜರ ಪಟ್ಟಾಭಿಷೇಕದ ವಿಷಯಕ್ಕೆ ಸಂಬಂಧಿಸಿದಂತೆ ರಾಮಚಂದ್ರರೊಂದಿಗೆ ಮಾತನಾಡಲು ಕರೆದಿರುವಂತೆ ಕಾಣುತ್ತದೆ. ನಮ್ಮದೇನೂ ಅಡ್ಡಿ ಇಲ್ಲ. ಯುವರಾಜರನ್ನು ನೀವು ಕರೆದುಕೊಂಡು ಹೋಗಿ. ಶ್ರೀರಾಮಚಂದ್ರನಿಗೆ 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 ಶ್ರೀರಾಮಚಂದ್ರನಿಗೆ.
ರಾಮಚಂದ್ರ, ನನಗೆ ಆಶ್ಚರ್ಯವಾಗುತ್ತಿದೆ. ಏನು ಕಾರಣ ಅಮಾತ್ಯರೇ? ಸೂರ್ಯೋದಯಕ್ಕೆ ಮುಂಚೆಯೇ ನಿದ್ರೆಯಿಂದ ಎಚ್ಚೆತ್ತು ಮಹಾಪ್ರಭುಗಳು ಸಿದ್ಧರಾಗಿರುತ್ತಾರೆ ಎಂದುಕೊಂಡಿದ್ದೆ. ಯುವರಾಜ್ಯಾಭಿಷೇಕದ ವಿಧಿವಿಧಾನಗಳನ್ನು ಸಂತೋಷದಿಂದ ಆರಂಭಿಸುತ್ತಾರೆ ಎಂದು ಭಾವಿಸಿದ್ದೆ. ನನ್ನನ್ನು ಕರೆಸಿ ಸಂಭ್ರಮದಿಂದ ಎಲ್ಲವೂ ಸಿದ್ಧವಾಗಿದೆಯೇ ಎಂದು ಕೇಳುತ್ತಾರೆ ಎಂದು ನಿರೀಕ್ಷಿಸಿದ್ದೆ. ಆದರೆ ಪ್ರಭುಗಳು ಸಿದ್ಧರಾಗಿರಲಿಲ್ಲ. ಅಂದರೆ ನಮ್ಮ ತಂದೆಯವರಿಗೆ ದೇಹಾಲಸ್ಯವಿಲ್ಲ ತಾನೆ? ಅದು ನನಗೆ ಸರಿಯಾಗಿ ತಿಳಿಯಲಿಲ್ಲ. ಆದರೆ ಅವರು ತುಂಬ ಬಳಲಿದಂತೆ ಕಾಣಿಸುತ್ತಿದ್ದರು. ನನ್ನನ್ನು ಕರೆಸಿ ಕೂಡಲೇ ರಾಮಚಂದ್ರನನ್ನು ಕರೆದುಕೊಂಡು ಬಾ ಎಂದಷ್ಟೇ ಹೇಳಿದರು. ಬೇರಾವ ಮಾತನ್ನೂ ಆಡಲಿಲ್ಲ. ಏನು ಕಾರಣವಿರಬಹುದು? ತಂದೆಯವರು ಸರಿಯಾಗಿ ನಿದ್ರೆ ಮಾಡಿದರೋ ಇಲ್ಲವೋ? ನಿದ್ರೆ ಮಾಡದಿದ್ದರೂ ಹಾಗಾಗುತ್ತದೆ ರಾಮಚಂದ್ರ. ಆದರೆ ಆಶ್ಚರ್ಯದ ಸಂಗತಿ ಏನೆಂದರೆ, ಪ್ರಭುಗಳು ಕೈಕೇಯಿ ದೇವಿಯವರ ಅಂತಃಪುರದಲ್ಲಿರಲಿಲ್ಲ. ಅವರಿಬ್ಬರೂ ಕೋಪಗೃಹದಲ್ಲಿದ್ದರು. ಅವರನ್ನು ನಾನು ಕಂಡದ್ದು ಅಲ್ಲಿಯೇ. ಕೋಪಗೃಹದಲ್ಲಿ? ಇದು ನಿಜವಾಗಿಯೂ ವಿಚಿತ್ರವಾಗಿದೆಯಲ್ಲ. ಅಂತಃಪುರವನ್ನು ಬಿಟ್ಟು ಕೋಪಗೃಹದಲ್ಲಿರುವ ಅಗತ್ಯವೇನಿತ್ತು? ಅಮಾತ್ಯರೇ, ಅಲ್ಲಿ ಮಹಾರಾಜರೊಬ್ಬರೇ ಇದ್ದರೆ ಅಥವಾ ಮಹಾರಾಣಿ ಕೈಕೇಯಿಯವರು ಇದ್ದರೆ? ಅವರು ಅಲ್ಲಿಯೇ ಇದ್ದರು ಎಂದು ಹೇಳಿದನಲ್ಲ. ಬಹುಶಃ ಕಿರಿಯ ರಾಣಿಯವರು ಮೊದಲೇ ಅಲ್ಲಿದ್ದರು. ಪ್ರಭುಗಳು ನಂತರ ಅಲ್ಲಿಗೆ ಹೋಗಿರಬಹುದು. ಕೋಪಗೃಹಕ್ಕೆ ಹೋಗುವುದೆಂದರೆ ತಮ್ಮ ಕೋಪ ತಾಪಗಳನ್ನು ಪ್ರದರ್ಶಿಸಿ ತಮ್ಮ ಕೋರಿಕೆಯನ್ನು ಈಡೇರಿಸಿಕೊಳ್ಳುವ ತಂತ್ರವಲ್ಲವೇ? ನಮ್ಮ ಕಿರಿಯ ಮಾತೆಯವರು ಅಂತಹ ತಂತ್ರಗಳಲ್ಲಿ ನಿಪುಣರು. ಅಂದರೆ ಯಾವುದೋ ಕೋರಿಕೆ ಈಡೇರಿಕೆಗೆಂದು ಕಿರಿಯ ರಾಣಿಯವರು ತಂತ್ರ ಮಾಡಿದ್ದಾರೆಂದು ಅರ್ಥವೇ? ಅಂತ ಕೋರಿಕೆ ಏನಿರಬಹುದು? ಅದರ ಬಗ್ಗೆ ಚಿಂತಿಸುವ ಸಮಯವಲ್ಲ. ತಂದೆಯವರ ಆಜ್ಞೆಯನ್ನು ಪಾಲಿಸುವ ಸಮಯ. ಅವರು ಹೇಗೆ ಇರಲಿ, ಎಲ್ಲೇ ಇರಲಿ, ಅವರನ್ನು ಕಾಣಬೇಕಾದದ್ದು ನನ್ನ ಕರ್ತವ್ಯ. ಮಂತ್ರಿವರ್ಯ, ಹೋಗೋಣ. ಸಹೋದರ, ತಂದೆಯವರು ಕೋಪಗೃಹದಲ್ಲಿರಲು ಏನು ಮಹತ್ವದ ಕಾರ್ಯವಿರಬೇಕು. ಅವರು ಆಲಸ್ಯದಿಂದ ಇದ್ದಾರೆ ಎಂದು ಕೇಳಿ ನನಗೆ ಅವರನ್ನು ನೋಡಬೇಕೆನಿಸುತ್ತಿದೆ. ನಾನು ನಿನ್ನೊಡನೆ ಬರುತ್ತೇನೆ. ಲಕ್ಷ್ಮಣ, ನಿನ್ನ ಅಪೇಕ್ಷೆಯನ್ನು ನಾನು ತಡೆಯಲಾರೆ. ನೀನು ನನ್ನೊಂದಿಗೆ ಬಾ. ಆದರೆ ತಂದೆಯವರು ನನ್ನೊಂದಿಗೆ ಪ್ರತ್ಯೇಕವಾಗಿ ಮಾತನಾಡಬೇಕೆಂದರೆ ನೀನು ಅದಕ್ಕೆ ಅವಕಾಶ ಮಾಡಿಕೊಡು. ಹಾಗೆಯೇ ಆಗಲಿ. ದೇವಿ, ನಾನು ತಂದೆಯವರನ್ನು ಕಾಣಲು ಹೋಗುತ್ತಿದ್ದೇನೆ. ನೀನು ಸಾಲಂಕೃತಳಾಗಿ ಸಿದ್ಧಳಾಗು. ಹಾಗೇ ಆಗಲಿ ಸ್ವಾಮಿ. ನನ್ನ ಸೋದರಿ ಊರ್ಮಿಳೆ ನನ್ನನ್ನು ಅಲಂಕರಿಸಲೆಂದೇ ಬಂದಿದ್ದಾಳೆ. ಅತ್ತಿಗೆಯನ್ನು ಅಲಂಕರಿಸಿ ನೀನು ಅಲಂಕಾರ ಮಾಡಿಕೊಂಡು ಸಿದ್ಧಳಾಗು. ಆಗಲಿ ಸ್ವಾಮಿ. ಚಿಂತೆ ಮಾಡಬೇಡ ಲಕ್ಷ್ಮಣ. ಊರ್ಮಿಳೆ ನನ್ನ ಅಲಂಕಾರ ಮಾಡಿದರೆ ನಾನೂ ಅವಳ ಅಲಂಕಾರ ಮಾಡುತ್ತೇನೆ. ಸಹೋದರಿ, ಅಲಂಕಾರ ಮಾಡಿಸಿಕೊಳ್ಳಲು ಸಿದ್ಧವೇ? ಮೊದಲು ನನ್ನಿಂದ ನಿನ್ನ ಅಲಂಕಾರ, ನಂತರ ನಿನ್ನಿಂದ ನನ್ನ ಅಲಂಕಾರ. ಬಾ. ಸುಮಿತ್ರೆ, ಏಕೆ ನನ್ನನ್ನು ಮೊದಲ ಬಾರಿಗೆ ನೋಡ್ತಿರುವ ಹಾಗೆ ನೋಡ್ತಿರುವೆಯಲ್ಲ? ಅದಕ್ಕೆ ಕಾರಣವಿದೆ ಅಕ್ಕ. ನಿನ್ನ ಮುಖದಲ್ಲಿ ಹಿಂದೆಂದೂ ಕಾಣದಂತಹ ಸೌಂದರ್ಯ, ಸಂತೋಷ, ಲಾಸ್ಯವಾಡುತ್ತಿದೆ. ಸದಾ ನಿನ್ನ ಮುಖವನ್ನೇ ನೋಡುತ್ತಿರಬೇಕು ಎನಿಸುತ್ತಿದೆ. ಸುಮಿತ್ರೆ, ನೀನು ನನ್ನನ್ನು ಹಾಸ್ಯ ಮಾಡುತ್ತಿಲ್ಲವಷ್ಟೇ? ಹಾಸ್ಯವೇ? ಇಲ್ಲವಲ್ಲ. ಮತ್ತಿನ್ನೇನು? ನಾನೇನು ನವತರುಣಿಯೇ?
ಈ ವಯಸ್ಸಿನಲ್ಲಿ ನಾನು ಸಂತೋಷವಾಗಿದ್ದೀನಿ ಎಂದರೆ ನಂಬಬಹುದು. ಸೌಂದರ್ಯ ತುಂಬಿ ತುಳುಕುತ್ತಿದೆ ಎಂದರೆ ನಂಬಲು ಸಾಧ್ಯವೇ? ಅಕ್ಕ, ಸೌಂದರ್ಯಕ್ಕೆ ವಯಸ್ಸಿನ ಲೆಕ್ಕವಿಲ್ಲ. ನಿನ್ನ ಮುಖದಲ್ಲಿರುವ ಸೌಮ್ಯ ಸೌಂದರ್ಯ ಯಾವ ತರುಣಿಯಲ್ಲೂ ನಾನು ಕಾಣಲಾರೆ. ನಿನ್ನ ಸೌಂದರ್ಯವೇನೂ ಕಡಿಮೆಯೇ? ನಿಜ ಹೇಳಬೇಕೆಂದರೆ ನೀನು ನನಗಿಂತ ಸೌಂದರ್ಯವತಿಯೇ. ಆದರೆ ಅಕ್ಕ, ಮನಸ್ಸಿನಲ್ಲಿ ಸಂತೋಷ ತುಂಬಿರುವಾಗ ಮುಖದಲ್ಲಿ ಸೌಂದರ್ಯ ಕಂಡೇ ಕಾಣುವುದು. ಈ ಮಾತನ್ನು ನಾನು ಖಂಡಿತವಾಗಿಯೂ ಒಪ್ಪುತ್ತೇನೆ. ಮನಸ್ಸಿನ ಸೌಂದರ್ಯವೇ ಸೌಂದರ್ಯ ಎನ್ನುವುದಾದರೆ ನಾವಿಬ್ಬರೂ ಸೌಂದರ್ಯವತಿಯರೇ. ನಾವಿಬ್ಬರಷ್ಟೇ ಅಲ್ಲ ಸಹೋದರಿ. ರಾಮಚಂದ್ರನ ಪಟ್ಟಾಭಿಷೇಕದ ವಿಷಯ ತಿಳಿದ ಮೇಲೆ ಇಡೀ ಅಯೋಧ್ಯೆಯ ಸಕಲ ಪ್ರಜೆಗಳ ಮುಖಗಳಲ್ಲೂ ಸೌಂದರ್ಯ ಸಂಭ್ರಮಿಸುತ್ತಿದೆ. ನಿನ್ನ ಮಾತು ನಿಜ ಸುಮಿತ್ರೆ. ಮನಸ್ಸಿನಲ್ಲಿ ಸೌಂದರ್ಯವಿಲ್ಲವೆಂದರೆ ಏನು ಸಾಧನೆ ಮಾಡಿದರೇನು, ಯಾವ ಪ್ರಯೋಜನವೂ ಇಲ್ಲ. ಆದರೆ ಅಕ್ಕ, ನನ್ನ ಗಮನಕ್ಕೆ ಬರೆದಿರುವುದೆಂದರೆ ಕೈಕೇಯಿಯ ವಿಚಾರ. ರಾಮಚಂದ್ರನ ಪಟ್ಟಾಭಿಷೇಕದ ವಿಷಯ ತಿಳಿದು ಅವಳಿಗೆ ಸಂತೋಷವಾಗಿದೆಯೋ ಅಥವಾ ಸಂಕಟವಾಗಿದೆಯೋ ಎಂದು ತಿಳಿಯುವ ಕುತೂಹಲವಂತೂ ಇದೆ. ಅದನ್ನು ತಿಳಿದುಕೊಳ್ಳಬೇಕೆಂದರೆ ಅವಳೇನು ನಮ್ಮ ಬಳಿಗೆ ಬರುವುದಿಲ್ಲವಲ್ಲ, ನಾವೇ ಅವಳ ಬಳಿಗೆ ಹೋಗಬೇಕಾಗುತ್ತದೆ. ಹೋದರೂ ಸೇರಿಸಬೇಕಲ್ಲ. ಅದು ಸರಿ. ಆದರೂ ನಮ್ಮೆಲ್ಲರೊಡನೆ ಅವಳು ಸಂತೋಷದಿಂದ ಭಾಗವಹಿಸಬೇಕು ಎಂಬುದೇ ನನ್ನ ಆಸೆ. ಅದು ಸಾಧ್ಯವೇ ಅಕ್ಕ? ಅವಳು ನಮ್ಮೊಡನೆ ಎಷ್ಟು ಕಠಿಣವಾಗಿ ನಡೆದುಕೊಂಡಳು ಎನ್ನುವುದು ನಿನಗೂ ಗೊತ್ತಿದೆ. ಗೊತ್ತಿದೆ ಸುಮಿತ್ರೆ, ಗೊತ್ತಿದೆ. ನಮ್ಮ ಸಂತೋಷವನ್ನು ಕಂಡು ಅವಳು ಸಂಕಟ ಪಡುತ್ತಾಳೆ ಎಂಬುದು ನನಗೆ ಗೊತ್ತಿದೆ. ಆದರೂ ನಮ್ಮೊಡನೆ ಅವಳು ಸಂತೋಷದಿಂದ ಭಾಗವಹಿಸಬೇಕು ಎಂಬುದೇ ನನ್ನ ಅಭಿಲಾಷೆ. ಅಂದರೆ ನಾವೇ ಅವಳ ಬಳಿಗೆ ಹೋಗಿ ರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಅವಳ ಮನವೊಲಿಸಬೇಕೆಂದು ನಿನ್ನ ಅಭಿಪ್ರಾಯವೇ? ನಾನೇ ಅವಳನ್ನು ಆಹ್ವಾನಿಸಬೇಕು. ಬೇಡ ಅಕ್ಕ, ನೀನು ಹೋಗುವುದು ಬೇಡ. ಏಕೆ? ನಾನು ಅಲ್ಲಿಗೆ ಹೋದರೆ ಅವಳು ನನ್ನನ್ನು ಅಪಮಾನ ಮಾಡುತ್ತಾಳೆ ಎಂದು ನಿನಗೆ ಭಯವೇ? ಹೌದು, ಪಟ್ಟದ ರಾಣಿಯಾಗಿ ನೀನು ಅಪಮಾನಗೊಳ್ಳುವುದು ನನಗಿಷ್ಟವಿಲ್ಲ. ನಾನೇ ಹೋಗಿ ಅವಳೊಡನೆ ಮಾತನಾಡಿ ಅವಳನ್ನು ಕರೆದುಕೊಂಡು ಬರುತ್ತೇನೆ. ನೀನು ಹೋಗಿ ಕರೆದರೆ ಅವಳು ಬರುತ್ತಾಳೆಯೇ? ಬರಬೇಕು ಎಂಬ ಸದ್ಭಾವನೆಯಿಂದ ನಾನು ಕರೆಯುತ್ತೇನೆ. ದುರ್ಭಾವನೆಯಿಂದ ಬಾರದಿದ್ದರೆ ನಾನೇನು ಮಾಡಲಾಗುವುದು? ಪ್ರಭು, ಎಚ್ಚರಗೊಳ್ಳಿ ಪ್ರಭು. ಇನ್ನೇನು ರಾಮಚಂದ್ರ ಆಗಮಿಸುತ್ತಾನೆ. ಇಂತಹ ಸುಂದರವಾದ ಸುಪ್ರಭಾತದ ಸಮಯದಲ್ಲಿ ನೀವು ಈ ರೀತಿ ಆಕಾಶವೇ ತಲೆಯ ಮೇಲೆ ಕಳಚಿ ಬಿದ್ದವರ ಹಾಗೆ ಕುಳಿತಿದ್ದರೆ ಪಾಪ ರಾಮಚಂದ್ರ ಏನೆಂದುಕೊಳ್ಳುವುದಿಲ್ಲ? ಹೇಳಿ, ಎದ್ದು ಉತ್ಸಾಹದಿಂದ ನಿಮ್ಮ ಪುತ್ರನನ್ನು ಬರಮಾಡಿಕೊಳ್ಳಿ. ಈ ನಿನ್ನ ನಟನೆಯ ಕಟ್ಟುಮಾತುಗಳನ್ನು ಇಲ್ಲಿಗೆ ನಿಲ್ಲಿಸು. ಈಗಾಗಲೇ ವರವೆಂಬ ಕಠಾರಿಯಿಂದ ಹೃದಯದಲ್ಲಿ ಗುಣವಾಗದಂತ ಗಾಯವನ್ನು ಮಾಡಿರುವೆ. ಮತ್ತೆ ಮತ್ತೆ ವ್ಯಂಗ್ಯದ ಮಾತುಗಳನ್ನಾಡಿ ಆ ಗಾಯದ ಮೇಲೆ ಬರೆಯನ್ನು ಎಳೆಯಬೇಡ. ಇದರಲ್ಲಿ ವ್ಯಂಗ್ಯವೇನಿದೆ? ನಿಮ್ಮ ಈ ಸ್ಥಿತಿಯನ್ನು ಕಂಡು ನಿಮ್ಮ ಪುತ್ರ ಮರುಗದಿರಲಿ ಎಂದು ಹೇಳಿದೆ ಅಷ್ಟೇ. ರಾಮನನ್ನು ಕಂಡರೆ ಏನು ಅಕ್ಕರೆ, ಎಷ್ಟೊಂದು ಪ್ರೀತಿ. ತಲೆಯನ್ನು ಕಡಿದು ಆ ಕಡಿದ ತಲೆಗೆ ಹಾಲನ್ನು ಕುಡಿಸುವ ಈ ಕಪಟ ನಾಟಕವನ್ನು ಇಲ್ಲಿಗೆ ಸಾಕು ಮಾಡು. ಇದ್ದದ್ದನ್ನು ಇದ್ದ ಹಾಗೆ ಹೇಳಿದರೆ ಅದು ಕಪಟ ನಾಟಕವೇ? ಅಮಾಯಕತೆ ಸೋಗು ಹಾಕಬೇಡ ದೇವಿ. ನಿನ್ನ ಸ್ವಾರ್ಥಕ್ಕೆ, ನಿನ್ನ ದುರಾಸೆಗೆ, ನಿನ್ನ ಒಳಪ್ರತಿಷ್ಠೆಗೆ ಪಟ್ಟಾಭಿಷೇಕವಾಗಬೇಕಾದ ರಾಮಚಂದ್ರನನ್ನು ಕಾಡಿಗೆ ಕಳುಹಿಸಿ ಎಂದು ನನ್ನಿಂದ ಹೇಳಿಸಲು ಆತುರ ಪಡುತ್ತಿರುವ ನೀನು ಮಹಾಪತಿವ್ರತೆ. ಹೌದು, ನನ್ನ ದೃಷ್ಟಿಯಲ್ಲಿ ನಾನು ಪತಿವ್ರತೆಯೇ. ತಾಯಿಯಾಗಿ ಮಗನ ಯೋಗಕ್ಷೇಮವನ್ನು ನೋಡುವುದು ಅಪರಾಧವಾಗುವುದಿಲ್ಲ. ಹೌದು
ನೀನು ಮಾಡುವ ಯಾವ ಕಾರ್ಯವೂ ಅಪರಾಧವಲ್ಲ. ಪ್ರೀತಿಯ ಪುತ್ರನನ್ನು ಕಾಡಿಗೆ ಕಳಿಸಲು ಸಂತೋಷವಾಗಿ ಸ್ವಾಗತಿಸಿ ಎಂದು ಹೇಳುತ್ತಿರುವೆಯಲ್ಲ, ಈ ನಿನ್ನ ಕ್ರೂರ, ವ್ಯಂಗ್ಯ, ಕಠೋರವಾದ ಮಾತುಗಳು ನಿನ್ನಿಂದ ಮಾತ್ರ ಬರಲು ಸಾಧ್ಯ. ಜಗತ್ತಿನ ಯಾವುದೇ ಪಿತೃವಾಗಲಿ ತನ್ನ ಮಗನನ್ನು ಇಂದು ರಾಜನಾಗೂ ಕಾಡಿಗೆ ಹೋಗು ಎಂದು ಹೇಳಲು ಸಾಧ್ಯವೇ ಇಲ್ಲ. ಯಾವ ಹೆಣ್ಣು ಈ ಕೈಕೇಯಿಯಂತೆ ದಿಟ್ಟತನದಿಂದ ಯುದ್ಧ ಭೂಮಿಯಲ್ಲಿ ತನ್ನ ಪತಿಯ ಪ್ರಾಣವನ್ನು ರಕ್ಷಣೆ ಮಾಡಿಲ್ಲ, ಅದಕ್ಕಾಗಿ ವರಗಳನ್ನು ಪಡೆದಿಲ್ಲ ಎಂಬುದು ಅಷ್ಟೇ ಸತ್ಯ. ಆ ವಿಷಯಕ್ಕೆ ನನಗೆ ಹೆಮ್ಮೆ ಇದೆ. ಆ ವಿಷಯಕ್ಕೆ ನಾನು ಹೆಮ್ಮೆ ಪಡುತ್ತೇನೆ. ಆದರೆ ದೇವಿ, ಆ ವರಗಳನ್ನು ದುರುಪಯೋಗಪಡಿಸಿಕೊಳ್ಳಬೇಡ ದೇವಿ. ಈಗಲೂ ಕಾಲ ಮಿಂಚಿಲ್ಲ. ರಾಮಚಂದ್ರನಿನ್ನೂ ಆಗಮಿಸಿಲ್ಲ. ನಾನು ಒಂದೇ ಒಂದು ಬಾರಿ ರಾಮಚಂದ್ರ ನೀನು ವನವಾಸಕ್ಕೆ ಹೋಗು ಎಂದು ಹೇಳಿದರೆ ಏಕೆ, ಏನು ಎಂಬ ಪ್ರಶ್ನೆಯನ್ನೇ ಮಾಡದೆ ನನ್ನ ಆಜ್ಞೆಯನ್ನು ಪಾಲಿಸುತ್ತಾನೆ. ಆ ನಂಬಿಕೆ ನನಗಿದೆ. ಆದರೆ ಬೇಡದೆ ಹಾಗಾಗುವುದು ಬೇಡ. ಈಗಲೂ ಮತ್ತೊಂದು ಬಾರಿ ಕೇಳಿಕೊಳ್ಳುತ್ತೇನೆ, ದಯವಿಟ್ಟು ನಿನ್ನ ಈ ಹಠವನ್ನು ಬಿಟ್ಟುಬಿಡು. ಅದನ್ನು ಬಿಟ್ಟು ಬೇರೆ ಏನನ್ನಾದರೂ ಕೇಳು. ಏನೇ ಕೇಳಿದರೂ ನಡೆಸಿಕೊಡುತ್ತೇನೆ. ದಯವಿಟ್ಟು ಮನಸ್ಸು ಮಾಡು. ಬೆಳಗಾದ ಮೇಲೂ ಮತ್ತದೇ ಮಾತುಗಳನ್ನಾಡುತ್ತಿರುವಿರಲ್ಲ. ವಿಚಿತ್ರವಾಗಿದೆ ಪ್ರಭು. ಈಗಲೂ ನನ್ನ ನಿರ್ಧಾರ ಅಚಲವಾಗಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲವಲ್ಲ. ಏನು ಹೇಳಲಿ ಪ್ರಭು? ನೀವು ರಾಮಚಂದ್ರನಿಗೆ ಪಟ್ಟಾಭಿಷೇಕ ಮಾಡಿಸಿ, ಹಾಗೆಯೇ ನಿಮ್ಮ ಕಣ್ಣಾರ ನನ್ನ ಸಾವನ್ನು ನೋಡಿ ರಾಮಚಂದ್ರನ ಮೇಲೆ ಪ್ರಮಾಣ ಮಾಡಿ ಆ ಮಾತಿಗೆ ತಪ್ಪಿದ ನಿಮ್ಮ ಮುಂದೆ ನನ್ನ ಅಂತ್ಯವಾಗಲಿ. ಭಾಷಾಣ ಹೃದಯ, ಕರುಣೆ ಎಂಬುದು ಲವಲೇಶವೂ ಇಲ್ಲವೇ ನಿನ್ನಲ್ಲಿ? ನಿನ್ನಂತಹ ಹೆಣ್ಣನ್ನು ಸೃಷ್ಟಿ ಮಾಡಿದ ಆ ಬ್ರಹ್ಮನಿಗೆ ಧಿಕ್ಕಾರ. ಪ್ರಭು, ಮೊದಲು ನನ್ನ ವರಗಳು ಈಡೇರಲಿ, ನಂತರ ಬ್ರಹ್ಮನನ್ನು ಧಿಕ್ಕರಿಸಿ. ಈಗ ಮತ್ತೇನು ಮಾತನಾಡಬೇಡಿ. ಇಲ್ಲ, ಮತ್ತೇನನ್ನೂ ಹೇಳಲಾರೆ, ಏನನ್ನೂ ಮಾತನಾಡಲಾರೆ. ಇನ್ನೇನೇ ಹೇಳಿದ್ರು ಎಲ್ಲವೂ ವ್ಯರ್ಥ ವ್ಯರ್ಥ. ನೀನು ವಿಷಕನ್ನಿ. ನಿನ್ನ ವಿಷ ನನಗೆ ಮಾತ್ರ ಕೇಡುಂಟು ಮಾಡುವುದಿಲ್ಲ, ನನ್ನ ರಾಮಚಂದ್ರನಿಗೂ ಕೇಡುಂಟು ಮಾಡುತ್ತದೆ. ರಾಮಚಂದ್ರ, ಎಂತಹ ತಂದೆಯನ್ನು ಪಡೆದಿಯಪ್ಪ. ಈ ಕೆಟ್ಟ ಬಾಯಿಂದ ನಿನ್ನನ್ನು ವನವಾಸಕ್ಕೆ ಹೋಗು ಎಂದು ನಾನು ಹೇಗೆ ಹೇಳಲಿ? ಪ್ರಭು, ನಿಮಗೆ ಕಷ್ಟವಾದರೆ ನಾನೇ ಹೇಳುತ್ತೇನೆ. ಸುಮಿತ್ರೆ ಏಕೆ ಇಲ್ಲಿಗೆ ಬರುತ್ತಿದ್ದಾಳೆ? ಇಲ್ಲ ಇಲ್ಲ, ಸುಮಿತ್ರೆ ಕೈಕೇಯಿಯನ್ನು ಭೇಟಿಯಾಗಬಾರದು. ಮಹಾರಾಣಿ ಸುಮಿತ್ರಾ ದೇವಿಯವರಿಗೆ ಪ್ರಣಾಮಗಳು. ಓ ಮಂಥರೆ, ಕುಶಲವೇ? ನನ್ನ ಕ್ಷೇಮಕ್ಕೇನು ಮಹಾರಾಣಿ, ಮಹಾರಾಜರ ಕೃಪೆಯಿಂದ, ಮಹಾರಾಣಿ ಕೈಕೇಯಿಯವರ ದಯೆಯಿಂದ ನಾನು ಕ್ಷೇಮವಾಗಿದ್ದೇನೆ. ಸಂತೋಷ. ನಾನು ನಿನ್ನ ಮಹಾರಾಣಿಯವರನ್ನು ಕಾಣಬೇಕಿತ್ತು. ಕ್ಷಮಿಸಿ ಮಹಾರಾಣಿ, ಈಗ ನೀವು ನಮ್ಮ ಮಹಾರಾಣಿ ಕೈಕೇಯಿಯನ್ನು ಕಾಣಲಾಗುವುದಿಲ್ಲ. ಏಕೆ ಏಕೆ ಕಾಣಲಾಗುವುದಿಲ್ಲ? ನಾನೇನು ನಿನ್ನ ಒಡತಿಗೆ ತೊಂದರೆಯುಂಟು ಮಾಡಲು ಬರಲಿಲ್ಲ. ಅವಳನ್ನು ಒಂದು ಶುಭ ಕಾರ್ಯಕ್ಕೆ ಕರೆದೊಯ್ಯಲು ಬಂದಿದ್ದೇನೆ. ನಮ್ಮ ಮಹಾರಾಣಿಯವರು ಶುಭ ಕಾರ್ಯಕ್ಕೆ ಹೊರಡಲು ತಯಾರಾಗುತ್ತಿದ್ದಾರೆ. ಮಹಾರಾಜರು ಅವರೊಡನೆ ಹೊರಡುತ್ತಾರೆ. ಯಾರೊಡನೆಯೂ ಮಾತನಾಡುವ ಸಮಯವಿಲ್ಲವೆಂದು ಅವರೇ ನನಗೆ ತಿಳಿಸಿದರು. ಹಾಗಾದರೆ ರಾಮನ ಯುವರಾಜ್ಯಾಭಿಷೇಕದಲ್ಲಿ ಪಾಲ್ಗೊಳ್ಳಲು ಕೈಕೇಯಿ ಸಂತೋಷದಿಂದ ಸಿದ್ಧಳಾಗುತ್ತಿರುವಳೆ? ಹೌದು ಮಹಾರಾಣಿ, ಪುತ್ರನ ಯುವರಾಜಾಭಿಷೇಕಕ್ಕೆ ಸಿದ್ಧರಾಗುತ್ತಿದ್ದಾರೆ. ಹೌದೇ?
ರಾಮನನ್ನು ತನ್ನ ಪುತ್ರನೆಂದು ತಿಳಿದು ಅವನ ಯುವರಾಜ್ಯಾಭಿಷೇಕಕ್ಕೆ ಸಂತೋಷದಿಂದ ಸಿದ್ಧಳಾಗುತ್ತಿದ್ದಾಳೆ ಎಂದರೆ ಇದು ಸಂತೋಷ ಪಡಬೇಕಾದ ವಿಷಯ. ಅವಳೇ ಬರುತ್ತಿದ್ದಾಳೆ ಎಂದ ಮೇಲೆ ನಾನು ಆಹ್ವಾನಿಸುವ ಅಗತ್ಯವಿಲ್ಲ. ಇದರಿಂದ ಕೌಸಲ್ಯಗೆ ಸಂತೋಷವಾಗುತ್ತದೆ. ನಾನಿನ್ನು ಬರುತ್ತೇನೆ. ಮಂಕು ಮಹಾರಾಣಿ ಭರತನ ಯುವರಾಜಾಭಿಷೇಕವನ್ನು ರಾಮನ ಯುವರಾಜಾಭಿಷೇಕವೆಂದು ತಿಳಿದು ಸಂತೋಷದಿಂದ ಹೋಗುತ್ತಿದ್ದಾಳೆ. ಹೋಗು ಹೋಗು, ಸ್ವಲ್ಪ ಸಮಯದ ನಂತರ ವಿಷಯವೇನೆಂದು ತಿಳಿಯುತ್ತದೆ. ಪೂಜ್ಯ ತಂದೆಯವರೇ, ನಿಮ್ಮ ಪ್ರಿಯಪುತ್ರ ರಾಮಚಂದ್ರ ನಿಮಗೆ ಅಭಿವಂದಿಸುತ್ತಾನೆ. ಇಲ್ಲಿ ಏನಾಗಿದೆ? ತಂದೆಯವರು ಏಕೆ ಹೀಗಿದ್ದಾರೆ? ನಾನು ಕಾಲು ಮುಟ್ಟಿದೊಡನೆಯೇ ಭುಜ ಹಿಡಿದೆತ್ತಿ ನೆತ್ತಿಯನ್ನು ಆಘ್ರಾಣಿಸಿ ಆಲಂಗಿಸುತ್ತಿದ್ದ ತಂದೆಯವರು ಇಂದೇಕೆ ದುಃಖ ಮೂರ್ತಿಯಂತೆ ಬಿಕ್ಕುತ್ತಿದ್ದಾರೆ? ಏಕೆ ಏನನ್ನು ಮಾತನಾಡುತ್ತಿಲ್ಲ? ಇವರ ದುಃಖಕ್ಕೆ ಕಾರಣವೇನು? ತಂದೆಯವರು ಈಗ ಕೋಪಗ್ರಹದಲ್ಲಿರುವುದಕ್ಕೂ ಈ ದುಃಖಕ್ಕೂ ಮೌನಕ್ಕೂ ಏನಾದರೂ ಸಂಬಂಧವಿರಬಹುದೇ? ಏನಿರಬಹುದೆಂದು ಕಿರಿಯ ಮಾತೆಯವರನ್ನೇ ಕೇಳಿ ತಿಳಿದುಕೊಳ್ಳಬೇಕು. ಮಾತೆ, ತಂದೆಯವರು ನನಗೆ ಬರುವಂತೆ ಆದೇಶ ನೀಡಿ ಏನು ಮಾತನಾಡದೆ ಮೌನರಾಗಿದ್ದಾರೆ. ಅವರಿಗೆ ನನ್ನ ಮೇಲೆ ಬೇಸರವಾಗಿದೆಯೇ ಅಥವಾ ಕೋಪವಾಗಿದೆಯೇ? ನನಗೆ ತಿಳಿದಂತೆ ಅವರಿಗೆ ಬೇಸರವಾಗುವಂತ ಯಾವ ಅಪರಾಧವನ್ನು ಮಾಡಿಲ್ಲವಲ್ಲ? ಅಥವಾ ಅಜ್ಞಾನದಿಂದ ನನ್ನಿಂದ ಅಂತಹ ಅಪರಾಧವು ಘಟಿಸಿದೆಯೇ? ಅದಕ್ಕೆ ಅವರು ನನ್ನೊಂದಿಗೆ ಮಾತನಾಡುತ್ತಿಲ್ಲವೇ? ಹೇಳಿ ಮಾತೆ, ಕಾರಣವೇನೆಂದು ಹೇಳಿ. ತಂದೆಯವರನ್ನು ನನ್ನೊಂದಿಗೆ ಪ್ರೀತಿಯಿಂದ ಮಾತನಾಡುವಂತೆ ಮಾಡಿ. ರಾಮಚಂದ್ರ, ನಿನ್ನ ಆತಂಕವನ್ನು ಬಿಡು. ನೀನು ತಿಳಿದಾಗಲಿ ತಿಳಿಯದೇ ಆಗಲಿ ಯಾವ ಅಪರಾಧವನ್ನೂ ಮಾಡಿಲ್ಲ. ನಿನ್ನ ತಂದೆಯವರು ನಿನ್ನ ಬಗ್ಗೆ ಕೋಪಿಸಿಕೊಂಡೂ ಇಲ್ಲ. ನಿಮ್ಮ ತಂದೆಯವರು ನಿನಗೆ ಬಹು ಮುಖ್ಯವಾದ ವಿಷಯವನ್ನು ತಿಳಿಸಬೇಕೆಂದಿದ್ದಾರೆ. ಅದಕ್ಕಾಗಿಯೇ ನಿನ್ನನ್ನು ಇಲ್ಲಿಗೆ ಕರೆಸಿದ್ದು. ಹಾಗಾದರೆ ತಂದೆಯವರು ನನ್ನನ್ನು ಕಂಡರೂ ಮಾತನಾಡದೆ ಕಣ್ಣು ಮುಚ್ಚಿಕೊಂಡು ಏಕೆ ಸುಮ್ಮನಿದ್ದಾರೆ? ಸದಾ ಪ್ರೀತಿಯಿಂದ ಕಾಣುತ್ತಿದ್ದ ತಂದೆಯವರು ಇಂದೇಕೆ ದುಃಖಿಸುತ್ತಿದ್ದಾರೆ? ಯಾವುದೋ ಒಂದು ಹತಾಶ ಭಾವ ಅವರನ್ನು ಕಾಡುತ್ತಿರುವಂತಿದೆ. ಅವರಿಷ್ಟು ಕಳೆಗೊಂಡಿರುವುದನ್ನು ನಾನು ಎಂದೂ ಕಂಡಿಲ್ಲ ಮಾತೆ. ರಾಮಚಂದ್ರ, ಇಂದು ನಿನ್ನ ತಂದೆಯವರು ಹೀಗಿರುವುದಕ್ಕೆ ಕಾರಣವಿದೆ. ಕಾರಣವಿದೆಯೇ? ಏನು ಕಾರಣ ಮಾತೆ? ಅವರು ಏಕೆ ಹೀಗಿದ್ದಾರೆ? ಅವರ ಆರೋಗ್ಯ ಸರಿಯಾಗಿದೆ ತಾನೆ? ನಿನ್ನ ತಂದೆಯವರ ಆರೋಗ್ಯಕ್ಕೆ ಯಾವ ತೊಂದರೆಯೂ ಇಲ್ಲ. ಅವರು ಮತ್ತೆ ಏನು ಕಾರಣ ಮಾತೆ?
ನಿಮ್ಮ ತಂದೆಯವರ ಮನಸ್ಸಿನಲ್ಲಿ ಒಂದು ಆಸೆ ಇದೆ. ಆ ಆಸೆ ಈಡೇರುವುದೋ ಇಲ್ಲವೋ ಎಂಬ ಆತಂಕದಲ್ಲಿ ಅವರು ಚಡಪಡಿಸುತ್ತಿದ್ದಾರೆ. ಯಾವ ಆಸೆ? ಎಂಥ ಆಸೆ? ಅದರ ಈಡೇರಿಕೆಗೆ ಎಂಥ ಅಡ್ಡಿ? ಯಾರಿಂದ ಅಡ್ಡಿ ಮಾತೆ? ಯಾರಿಂದಲೂ ಅಡ್ಡಿ ಆಗುತ್ತಿಲ್ಲ. ಆದರೆ ನಿಮ್ಮ ತಂದೆಯವರ ಆ ಆಸೆಯನ್ನು ನೀನೇ ಈಡೇರಿಸಬೇಕು ರಾಮಚಂದ್ರ. ಮಾತೆ, ನನ್ನ ತಂದೆಯವರ ಆಸೆ ಈಡೇರಲು ಅಡ್ಡಿಯಾಗಿ ಅವರ ಸಂಕಟಕ್ಕೆ ಕಾರಣನಾಗಿ ನಾನು ಒಂದು ಕ್ಷಣವೂ ಜೀವಿಸಲು ಬಯಸುವುದಿಲ್ಲ. ಹಾಗಾದರೆ ನಿಮ್ಮ ತಂದೆಯವರ ಇಚ್ಛೆಯನ್ನು ಈಡೇರಿಸಲು ನೀನೆಂದೂ ಹಿಂಜರಿಯುವುದಿಲ್ಲ ತಾನೆ? ಮಾತೆ, ಜನ್ಮದಾತರನ್ನೇ ಪ್ರತ್ಯಕ್ಷ ದೇವತೆ ಎಂದು ಭಾವಿಸಿರುವ ಯಾರೇ ಆಗಲಿ ಯಾವುದೇ ಕಾರಣಕ್ಕೂ ಅವಿಧೇಯರಾಗಿ ನಡೆದುಕೊಳ್ಳುವುದಿಲ್ಲ. ಈ ರಾಮಚಂದ್ರನಿಗೆ ಮಾತಾ ಪಿತೃಗಳಿಗಿಂತ ಮಿಗಿಲಾದ ದೇವರಿಲ್ಲ. ನಾನು ನನ್ನ ತಂದೆಯವರ ಯಾವುದೇ ಆಜ್ಞೆಯನ್ನು ನಾನು ಖಂಡಿತವಾಗಿ ಈಡೇರಿಸುತ್ತೇನೆ. ಅದರಲ್ಲಿ ಯಾವ ಸಂಶಯವೂ ಇಲ್ಲ. ಸಹೋದರಿ, ಸಖಿಯರೇ, ಇಲ್ಲಿ ಬನ್ನಿ. ಈಗ ನೀವು ಯುವರಾಣಿಯ ಅಕ್ಕಪಕ್ಕದಲ್ಲಿ ನಿಲ್ಲಿ. ಇದೇನಿದು? ಇವರಿಗೇಕೆ ನನ್ನ ಅಕ್ಕಪಕ್ಕ ನಿಲ್ಲುವ ಶಿಕ್ಷೆ? ಸ್ವಲ್ಪ ತಾಳಿಕೋ ಸಹೋದರಿ. ಸಖಿಯರೇ, ಈಗ ಅಲ್ಲಿರುವ ಚಾಮರವನ್ನು ತೆಗೆದುಕೊಂಡು ನನ್ನ ಸಹೋದರಿಗೆ ನಿಧಾನವಾಗಿ ಗಾಳಿ ಬೀಸಿ. ನಿನ್ನ ಹುಡುಗಾಟ ಮಿತಿ ಮೀರುತ್ತಿದೆ. ಇದು ಹುಡುಗಾಟವಲ್ಲ ಸಹೋದರಿ, ಪೂರ್ವಭಾವಿ ಅಭ್ಯಾಸ. ನೀನು ಯುವರಾಣಿಯಾದ ನಂತರ ಹೀಗೆ ಸಖಿಯರು ನಿನ್ನ ಎಡಬಲದಲ್ಲಿ ನಿಂತು ಚಾಮರ ಸೇವೆಯನ್ನು ಸಲ್ಲಿಸುತ್ತಾರೆ. ಆಗ ನೀನು ಹೇಗೆ ಕಾಣುತ್ತೀಯಾ ಎಂದು ನೋಡಬೇಕೆನಿಸಿತು. ಅದಕ್ಕೆ ಹೀಗೆ ಮಾಡಿದೆ. ಓ ಹಾಗೋ? ಹಾಗಾದರೆ ನನಗೂ ಒಂದು ಆಸೆ ಆಗುತ್ತಿದೆ. ಅದು ನೀನೇ ನಡೆಸಬೇಕು. ಆಜ್ಞೆ ಮಾಡಿ ಯುವರಾಣಿಯವರೇ, ನಿಮ್ಮ ಅಪ್ಪಣೆಯನ್ನು ಶಿರಸಾವಹಿಸಿ ಪಾಲಿಸುತ್ತೇನೆ. ನೀನು ಬಾಯಿಲಿ. ಸಖಿಯರೇ, ನನ್ನ ಪ್ರೀತಿಯ ಸಹೋದರಿಗೆ ಈಗ ಚಾಮರ ಸೇವೆಯನ್ನು ಸಲ್ಲಿಸಿ. ಸಹೋದರಿ, ಇದು ಯಾವ ಹುಡುಗಾಟ? ಹುಡುಗಾಟವಲ್ಲ, ನಾನು ನಿನ್ನನ್ನು ಯುವರಾಣಿಯಾಗಿ ನೋಡಬೇಕು ಎನಿಸಿತು ಅಷ್ಟೇ. ಎಷ್ಟು ಸರಳ ಮನಸ್ಸು ನಿನ್ನದು. ಎಲ್ಲರ ಸಂತೋಷದಲ್ಲಿ ಸಂತಸ ಕಾಣುವ ನೀನು ನನ್ನ ಸಹೋದರಿಯಾಗಿರುವುದೇ ನನ್ನ ಭಾಗ್ಯ. ಕೋಸಲ ದೇಶದ ಆಧಾರ ಸ್ತಂಭಗಳಾದ ಸಕಲ ಸಾಮಂತರಿಗೂ ಪ್ರಣಾಮಗಳು. ದಯಮಾಡಿ ಕುಳಿತುಕೊಳ್ಳಿ. ನನ್ನ ಪ್ರಿಯ ಸಹೋದರ ಶ್ರೀ ರಾಮಚಂದ್ರನ ಯುವರಾಜಾಭಿಷೇಕಕ್ಕಾಗಿ ಆಗಮಿಸಿರುವ ತಮಗೆಲ್ಲ ನಮ್ಮ ಆತಿಥ್ಯದಲ್ಲಿ ಯಾವುದೇ ಕೊರತೆಗಳು ಉಂಟಾಗಲಿಲ್ಲ ತಾನೆ? ಇಲ್ಲ ಲಕ್ಷ್ಮಣಕುಮಾರ, ಯಾವ ಕೊರತೆಯೂ ಉಂಟಾಗಿಲ್ಲ. ಎಲ್ಲ ಸತ್ಕಾರ್ಯಗಳು ಸಾಂಗವಾಗಿಯೇ ದೊರೆಯುತ್ತಿವೆ. ನಮಗೆ ಆದರ ಸತ್ಕಾರಗಳಿಗಿಂತ ಗುಣವಂತ ಶ್ರೀರಾಮಚಂದ್ರರ ಪಟ್ಟಾಭಿಷೇಕವನ್ನು ನೋಡುವುದೇ ಮಹಾ ಸತ್ಕಾರ. ಲಕ್ಷ್ಮಣ, ನಾವು ಬೆಳಗಿನಿಂದ ದಶರಥ ಮಹಾರಾಜರ ದರ್ಶನಕ್ಕಾಗಿ ಕಾತುರದಿಂದ ಕಾದು ಕುಳಿತಿದ್ದೇವೆ. ಆದರೂ ಅದು ಸಾಧ್ಯವಾಗದೆ ನಾವೆಲ್ಲ ನಿರಾಶೆಗೊಂಡಿದ್ದೇವೆ. ಲಕ್ಷ್ಮಣ, ಮಹಾರಾಜರ ದರ್ಶನಕ್ಕೆ ತಾವೇ ಮುಂದೆ ನಿಂತು ವ್ಯವಸ್ಥೆ ಮಾಡಿಕೊಟ್ಟರೆ ನಮ್ಮೆಲ್ಲರಿಗೂ ಬಹಳ ಸಂತೋಷವಾಗುತ್ತದೆ. ಗೌರವಾನ್ವಿತ ಸಾಮಂತರೇ, ನಿಮ್ಮ ಭಾವನೆ ನನಗೆ ಅರ್ಥವಾಗಿದೆ. ಮಹಾರಾಜರು ಮತ್ತು ರಾಮಚಂದ್ರನ ಬಗೆಗಿನ ನಿಮ್ಮ ಸದ್ಭಾವನೆಗೆ ನಾನು ಕೃತಜ್ಞನಾಗಿದ್ದೇನೆ. ಸದ್ಯದಲ್ಲಿ ಮಹಾರಾಜರು ಯುವರಾಜ್ಯಾಭಿಷೇಕಕ್ಕೆ ಸಂಬಂಧಿಸಿದಂತೆ ರಾಮಚಂದ್ರನೊಡನೆ ಸಮಾಲೋಚನೆಯಲ್ಲಿದ್ದಾರೆ. ನಾನು ಅಲ್ಲಿಗೆ ಹೊರಟಿದ್ದೇನೆ. ನಿಮ್ಮ ಬೇಡಿಕೆಯನ್ನು ಮಹಾರಾಜರಿಗೆ ತಿಳಿಸುತ್ತೇನೆ. ನಾನಿನ್ನು ಹೊರಡುತ್ತೇನೆ.
ಹಾಗೆ ಆಗಲಿ ಕುಮಾರ, ನಾವು ಇಲ್ಲೇ ಕಾಯ್ತಿರುತ್ತೇವೆ. ಇವರೆಲ್ಲ ಮಹಾರಾಜರ ಸಂಭ್ರಮದ ಮುಖ ನೋಡಲು ಕಾದಿದ್ದಾರೆ. ಅಲ್ಲಿ ಏನಾಗಿದೆಯೋ? ಮಾತೆ, ಖಂಡಿತವಾಗಿ ತಂದೆಯವರ ಇಚ್ಛೆಯನ್ನು ನಾನು ಪೂರೈಸುತ್ತೇನೆ. ಅವರ ಸಂಕಟ ನಿವಾರಣೆ ಆಗುವುದಾದರೆ ಅವರ ಯಾವುದೇ ಅಪೇಕ್ಷೆಯನ್ನು ನಾನು ನೆರವೇರಿಸುತ್ತೇನೆ. ರಾಮಚಂದ್ರ, ಈ ವಿಷಯದಲ್ಲಿ ನಿಮ್ಮ ತಂದೆಯವರಿಗೆ ಯಾವ ಸಂದೇಹವೂ ಇಲ್ಲ. ಹಾಗಾದರೆ ಹೇಳಿ ಮಾತೆ, ಅವರ ಸಂಕಟಕ್ಕೆ ಕಾರಣವೇನು? ಅವರ ಅಪೇಕ್ಷೆ ಆದರೂ ಏನಂತ ಹೇಳಿ. ನೀವೇನಾದರೂ ಅವರ ಮನ ನೋಯುವಂತೆ ಕಟು ಮಾತುಗಳನ್ನಾಡಿದ್ದೀರಾ? ಹಿಂದೆಂದು ಕಾಣದಿರುವಂತ ದುಃಖ ವಿಕಾರದಿಂದ ತಳಮಳಿಸುತ್ತಿರುವ ತಂದೆಯವರ ಸಂಕಟದ ಕಾರಣವೇನೆಂದು ಹೇಳಿ ಮಾತೆ. ರಾಮಚಂದ್ರ, ನಿನ್ನ ತಂದೆ ನಿನ್ನ ಮೇಲೆ ಕೋಪಿಸಿಕೊಂಡಿಲ್ಲ. ಅವರಿಗೆ ಯಾವ ವ್ಯಸನವೂ ಇಲ್ಲ. ಅವರ ಮನಸ್ಸಿನಲ್ಲಿ ಒಂದು ಮಹತ್ವದ ವಿಷಯವಿದೆ. ನಿನ್ನ ಮೇಲಿನ ಭಯದಿಂದ ಅದನ್ನು ಹೇಳುವುದು ಹೇಗೆ ಎಂದು ಹಿಂಜರಿಯುತ್ತಿದ್ದಾರೆ. ಏನು? ತಂದೆಯವರ ಆಜ್ಞಾನುವರ್ತಿ ಆಗಿರುವ ನನ್ನ ಮೇಲೆ ಅವರಿಗೆ ಭಯವಿದೆ. ಹೌದು, ಪ್ರಾಣಕ್ಕಿಂತ ಪ್ರಿಯನಾದ ನಿನಗೆ ಅಪ್ರಿಯವಾದುದನ್ನು ಹೇಳುವುದು ಹೇಗೆ ಎಂದು ಚಡಪಡಿಸುತ್ತಿದ್ದಾರೆ. ಅಪ್ರಿಯವಾದ ವಿಷಯ ರಾಮಚಂದ್ರ, ನಿಮ್ಮ ತಂದೆಯವರು ನನಗೆ ನೀಡಿದ ವಚನವನ್ನು ನೆರವೇರಿಸುವುದು ನಿನಗೆ ಅಪ್ರಿಯವಾಗಬಹುದೆಂಬುದು ಅವರ ಚಿಂತೆಯಾಗಿದೆ. ಮಾತೆ, ತಂದೆಯವರು ತಮಗೆ ವಚನ ನೀಡಿರುವರೆ? ಹೌದು, ನಿಮ್ಮ ತಂದೆಯವರು ನನಗೆ ನೀಡಿದ ವಚನವನ್ನು ನೆರವೇರಿಸಿಕೊಡುವುದು ನಿನ್ನ ಕರ್ತವ್ಯ. ಮಾತೆ, ನನ್ನ ತಂದೆಯವರು ನನ್ನ ಮಾತೆಯವರಿಗೆ ನೀಡಿದ ವಚನವನ್ನು ಮಗನಾಗಿ ನಡೆಸುವುದು ನನ್ನ ಭಾಗ್ಯ. ಆ ಕರ್ತವ್ಯವನ್ನು ನಾನು ಸಂತೋಷದಿಂದ ಶಿರಸಾವಹಿಸಲು ಸಿದ್ಧನಾಗಿದ್ದೇನೆ. ರಾಮಚಂದ್ರ, ಹಿಂದೆ ನಿಮ್ಮ ತಂದೆಯವರು ನಾನು ಮಾಡಿದ ಉಪಕಾರಕ್ಕೆ ಪ್ರತಿಯಾಗಿ 2 ವರಗಳನ್ನು ನೀಡಿದ್ದರು. ಅದನ್ನು ಕೊಡಿ ಎಂದು ಕೇಳಿದೆ ಅಷ್ಟೆ. ಆದರೆ ವರಗಳನ್ನು ಈಡೇರಿಸುತ್ತೇನೆಂದು ವಚನ ಕೊಟ್ಟ ಅವರು ಈಗ ಸಾಮಾನ್ಯರಂತೆ ಪಶ್ಚಾತ್ತಾಪ ಪಡುತ್ತಿದ್ದಾರೆ. ನೀನೇ ಹೇಳು ರಾಮಚಂದ್ರ, ವರಗಳನ್ನು ಈಡೇರಿಸುವುದು, ಕೊಟ್ಟ ವಚನವನ್ನು ನಡೆಸಿಕೊಡುವುದು ಅವರ ಕರ್ತವ್ಯವಲ್ಲವೇ? ಹೌದು ಮಾತೆ, ವಚನ ಪಾಲನೆ ಎಲ್ಲರ ಕರ್ತವ್ಯ. ಸತ್ಯವಾಕ್ಯ ಪರಿಪಾಲನೆಗೆ ಹೆಸರಾದಂತ ಸೂರ್ಯ ವಂಶದ ಪ್ರಭುಗಳು ನನ್ನ ಮೇಲೆ ಕೋಪಿಸಿಕೊಂಡಿದ್ದಾರೆ. ರಾಮಚಂದ್ರ, ನಿಮ್ಮ ತಂದೆಯವರು ನೀಡಿದ ವಚನವನ್ನು ನೆರವೇರಿಸುವುದು ನಿನ್ನ ಕರ್ತವ್ಯವೂ ಹೌದು. ಮಾತೆ, ನಾನೆಂದು ಧರ್ಮದಿಂದ ವಿಮುಖನಾಗುವುದಿಲ್ಲ. ಹಾಗಾದರೆ ಆ ವಿಷಯವೇನೆಂದು ನಾನೇ ನಿನಗೆ ತಿಳಿಸುತ್ತೇನೆ. ಏಕೆಂದರೆ ನಿಮ್ಮ ತಂದೆಯವರು ತಾನಾಗಿಯೇ ಅದನ್ನು ತಿಳಿಸಲು ಸಾಧ್ಯವಿಲ್ಲ. ಮಾತೆ, ತಂದೆಯವರ ಆಜ್ಞೆಯನ್ನು ಪಾಲಿಸುವುದು ನನಗೆ ಕರ್ತವ್ಯ ಮಾತ್ರವಲ್ಲ, ಅದು ನನ್ನ ಪರಮ ಧರ್ಮ. ಆ ಧರ್ಮ ಪಾಲನೆಯಲ್ಲಿ ಈ ರಾಮಚಂದ್ರನು ಎಂದು ಹಿಂಜರಿಯುವುದಿಲ್ಲ ಎಂಬುದು ಎಲ್ಲರಿಗೂ ಗೊತ್ತಿದೆ. ಚಿಕ್ಕಂದಿನಿಂದ ನನ್ನನ್ನು ಬಲ್ಲ ನೀವು ಹೀಗೆ ನನ್ನಲ್ಲಿ ಸಂದೇಹ ಪಡಬಾರದು ಮಾತೆ.
ಸಂದೇಹ ಪಡಲೇಬೇಕಾದಂತಹ ಸಂದರ್ಭ ರಾಮಚಂದ್ರ. ಮಾತೆ, ನನ್ನ ತಂದೆಯವರ ಮಾತಿನಂತೆ ನಾನು ದಗದಗಿಸುವ ಅಗ್ನಿಯಲ್ಲಿ ಬೀಳಬಲ್ಲೆ, ಹಾಲಾಹಲವನ್ನೇ ಕುಡಿಯಬಲ್ಲೆ, ಸಮುದ್ರದಲ್ಲಿ ಮುಳುಗಬಲ್ಲೆ, ಎತ್ತರವಾದ ಗಿರಿಶಿಖರದಿಂದ ನೆಗೆಯಬಲ್ಲೆ. ನನ್ನ ತಂದೆಯವರ ಆಜ್ಞೆ ಮಾಡಿದರೆ ನಾನು ನಗುನಗುತ್ತಾ ನರಕಕ್ಕೆ ಹೊರಟು ಬಿಡುತ್ತೇನೆ. ನನ್ನ ತಂದೆಯವರ ಅಭಿಲಾಷೆ ಏನೆಂದು ಹೇಳಿ ಮಾತೆ. ಈ ರಾಮಚಂದ್ರನು ಎಂದಿಗೂ ಎರಡು ಮಾತನಾಡುವುದಿಲ್ಲ. ಈ ರಾಮನ ಬಾಣ ಹಾಗೂ ಅವನ ಮಾತು ಎರಡು ಖಚಿತ, ಹುಸಿಯಲ್ಲ. ಹೇಳಿ ಮಾತೆ. ಹೇಳುತ್ತೇನೆ ರಾಮಚಂದ್ರ, ಖಂಡಿತವಾಗಿಯೂ ಹೇಳುತ್ತೇನೆ. ಮಾತೆ, ದಯವಿಟ್ಟು ಹೇಳಿ. ತಂದೆಯವರು ತಮಗೆ ನೀಡಿರುವ ವಚನವೇನು? ಅದನ್ನು ನಾನು ಹೇಗೆ ಪಾಲಿಸಲಿ? ಮಾತೆ, ದಯವಿಟ್ಟು ಹೇಳಿ. ತಂದೆಯವರು ತಮಗೆ ನೀಡಿರುವ ವಚನವೇನು? ಅದನ್ನು ನಾನು ಹೇಗೆ ಪಾಲಿಸಲಿ?